ನಾವು ಮನುಷ್ಯರು ಸಸ್ಯಗಳನ್ನು ಸೇವಿಸ್ತೀವಿ, ಪ್ರಾಣಿಗಳನ್ನು ತಗೊಳ್ತೀವಿ. ಎಲ್ಲ ಕಡೆಗಳಿದ್ರೂ DDT ನಮ್ಮ ಶರೀರದೊಳಗಡೆ ಬರ್ತದೆ. ಒಂದು ಸೊಳ್ಳೆಗೆ 1 ಪೈಸೆ ಖರ್ಚು ಮಾಡಿದ್ವಿ, ನಮ್ಮ ಶರೀರದೊಳಗೆ 1000 ಪಟ್ಟು DDT ಸಂಗ್ರಹ ಆಗಲಿಕ್ಕೆ ಶುರುವಾಯಿತು. ಎಲ್ಲಿಯ ಮಟ್ಟಿಗೆ ಅಂದರೆ ಸಂಶೋಧನೆ ಮಾಡಿದಾಗ ಗೊತ್ತಾಗಿದ್ದು, ದೆಹಲಿಯ ತಾಯಂದಿರ ಎದೆ ಹಾಲಿನೊಳಗೆ DDT ಬರ್ತಾ ಇದೆ. ನಾವು ಆಹಾರ ತೊಗೊಂಡ್ವಿ, ತಾಯಿ ಆಹಾರ ತೊಗೊಂಡ್ಲು, ಅವಳ ಮೊಲೆ ಹಾಲಿನೊಳಗೆ DDT ಬರ್ತಾ ಇದೆ. ಇವತ್ತಿನ ಮಧ್ಯ ಭಾರತ, ಪೂರ್ವ ಮಹಾರಾಷ್ಟ್ರ, ಆಂಧ್ರ ಆ ಭಾಗದೊಳಗೆ 50 ವರ್ಷಗಳ ಹಿಂದೆ ಸಂಶೋಧನೆ ಮಾಡಿ ಅಧ್ಯಯನ ಮಾಡಿ ಅವರ ವೈಯಕ್ತಿಕ ಸಂಗ್ರಹದೊಳಗೆ 30,000 ಭತ್ತದ ತಳಿಗಳಿದ್ದು. ನಮಗೇನು ಬೇಕಾದ್ರೆ ನಮ್ಮ ತಲೆಯೊಳಗೆ ಏನು ತುಂಬಿದಾರೆ ಅಂದರೆ ಬಾಸುಮತಿ ಮಾತ್ರ ತಿನ್ನಬೇಕು, ಸೋನಾ ಮಸೂರಿ ಮಾತ್ರ ತಿನ್ನಬೇಕು. ಹಾಂ, ಯಾರಾದರೂ ಅತಿಥಿಗಳು ಬಂದರೆ ನಾನು ನವಣಕ್ಕಿ ಅನ್ನ ಮಾಡ್ತೀನಿ ಅಂತಂದ್ರೆ ಅವ್ರೇನು ತಿಳ್ಕೊಂಡ್ಬಿಡ್ತಾರೆ, ಅವರು ಇದೆಂಥ ದಾರಿದ್ರ್ಯ ಬಂತಪ್ಪ ಇವರಿಗೆ, ಎಂಥ ಅಪಮಾನ ಮಾಡಿದ್ರು ನಮಗೆ. ಇವತ್ತು ಸತ್ತ ಶರೀರಗಳನ್ನು ತಿನ್ನಲಿಕ್ಕೆ ಹದ್ದುಗಳೇ ಇಲ್ಲ. ಇದು ನಾವು ಸಾಧಿಸಿರುವಂಥ ಪ್ರಗತಿ. ಇದು ಸ್ವಾತಂತ್ರ್ಯದ ನಂತರ ನಮ್ಮ ಅಭಿವೃದ್ಧಿ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಇವತ್ತು ನಾವು ನಮ್ಮ ಈ ಸುಮನ ಸಂಗಮ ಕಾಡು ತೋಟದೊಳಗೆ ಅಜ್ಜಿಯ ಮಡಿಲು ಸೊಪ್ಪಿನ ಕಡಲು ಅನ್ನುವಂಥದ್ದು ಏನು ಆಹಾರದ ಶಿಬಿರ ಶುರು ಮಾಡ್ಕೊಂಡಿದ್ದೀವಿ. ನಾನು ಬೆಳಿಗ್ಗೆ ಹೇಳಿದಂಗೆ ಸೊಪ್ಪು ಅಂತನ್ನೋದು ಒಂದು ಸಣ್ಣ ಭಾಗ, ಸೊಪ್ಪು ಅನ್ನೋದು ಸಣ್ಣ ಚೌಕಟ್ಟು. ಅದಕ್ಕಿಂತ ದೊಡ್ಡದು ಆಹಾರದ ಚೌಕಟ್ಟು, ಅದಕ್ಕಿಂತಲೂ ದೊಡ್ಡದು ಜೀವನ ಶೈಲಿಯ ಚೌಕಟ್ಟು, ಅದಕ್ಕಿಂತಲೂ ದೊಡ್ಡದು ಪರಿಸರದ ಚೌಕಟ್ಟು, ಅದಕ್ಕಿಂತಲೂ ದೊಡ್ಡದು ನೆಮ್ಮದಿಯ ಚೌಕಟ್ಟು. ಕೊನೆಗೆ ನಾವೇನು ಹುಡುಕ್ತಾ ಇದ್ದೀವೋ ಸುಖ ಅಥವಾ ನೆಮ್ಮದಿ ಅಂತನ್ನೋದು. ನಾವು ಸ್ವಾತಂತ್ರ್ಯವನ್ನು ಗಳಿಸ್ಕೊಂಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ, ಆದರೆ ನಿಜವಾದ ಅರ್ಥದೊಳಗೆ ನಾವು ಸ್ವಾತಂತ್ರ್ಯವನ್ನು ಗಳಿಸ್ಕೊಂಡಿಲ್ಲ. ಹೆಚ್ಚು ಕಳ್ಕೊಳ್ತಾ ಇದ್ದೀವಿ. ಇದ್ದ ಸ್ವಾತಂತ್ರ್ಯವನ್ನೂ ಕಳ್ಕೊಳ್ತಾ ಇದ್ದೀವಿ. ಒಂದು ನಿದರ್ಶನ ಅಂತಂದರೆ ಯಾವುದನ್ನು ನಾವು ಇವತ್ತು ಸಿರಿಧಾನ್ಯಗಳು ಅಂತ ಕರಿತೀವೋ ಆ ಸಿರಿಧಾನ್ಯಗಳ ಕಥೆ. ನಾನೊಂದು ಸ್ವಲ್ಪ ಅದ್ರ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊಂಡು ಬಿಡ್ತೀನಿ. ಸಿರಿಧಾನ್ಯಗಳು ಅಂತಂದರೆ ಯಾವ್ಯಾವುದು? ಜೋಳ, ರಾಗಿ, ಸಜ್ಜೆ, ಸಾವಿ, ನವಣೆ, ಊದಲ, ಬರಗು, ಹಾರಕ, ಕೊರ್ಲೆ, ಇನ್ನೂ ಎಷ್ಟೋ. ಈ ಹೆಸರುಗಳನ್ನೇ ನಾವು ಕೇಳಿಲ್ಲ ಮೊದಲು. ಆ ಧಾನ್ಯಗಳನ್ನು ಹಿಂಗೆ ಮುಂದೆ ತಂದಿಟ್ಟರೆ ಯಾವುದು ಅಂತ ಅನ್ನೋದನ್ನು ಗುರುತಿಸ್ಲಿಕ್ಕಾಗೋದಿಲ್ಲ. ಅದರಿಂದ ಏನು ಅಡುಗೆ ಮಾಡ್ಬೋದು ಅನ್ನೋದು ನಮ್ಗೆ ಗೊತ್ತಿಲ್ಲ. ಅಂತಹ ಒಂದು ಸ್ಥಿತಿಗೆ ಬಂದಿದ್ದೀವಿ ನಾವು ಕಳೆದ 75 ವರ್ಷಗಳಲ್ಲಿ. ಮೊದಲಾದರೆ ನಾವು ನೆವ ಹೇಳ್ತಾ ಇದ್ವಿ, ಹೌದಪ್ಪ ಆಡಳಿತವೇ ನಮ್ಮ ಕೈಯೊಳಗಿಲ್ಲ, ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ದಾರೆ, ನಾವೇನು ಮಾಡಬಲ್ಲೆವು ಅಂತ. ಆದರೆ ನಮ್ಮ ಕೈಯೊಳಗೆ ನಮ್ಮ ಸ್ವಾತಂತ್ರ್ಯ ಬಂದು 75 ವರ್ಷ ಆಯ್ತಲ್ಲ. ಎಷ್ಟರ ಮಟ್ಟಿಗೆ ನಾವು ನಮ್ಮ ಸ್ವಾತಂತ್ರ್ಯವನ್ನು ಗಳಿಸಿದೆವು, ದೊರಕಿರುವಂಥ ಸ್ವಾತಂತ್ರ್ಯವನ್ನು ನಿಜವಾದ ಅರ್ಥದಲ್ಲಿ ಉಪಯೋಗ ಮಾಡಿಕೊಂಡ್ವಾ ಅಂತ ನೋಡಿದರೆ ಉತ್ತರ ಇಲ್ಲ ಅಂತಲೇ. ಈ ಸಿರಿಧಾನ್ಯಗಳು ಅಂತ ನಾವೇನು ಹೇಳಿದ್ವೋ, ಸಾವಿರಾರು ವರ್ಷದಿಂದ ನಮ್ಮ ಜನ ಭಾರತದ ಉದ್ದಗಲಕ್ಕೂ, ಭಾರತ ಅಂತಂದರೆ ಈಗಿನ ನಕಾಶೆಯ ಭಾರತ ಅಷ್ಟೇ ಅಲ್ಲ, ಅಖಂಡ ಭಾರತ ಅಂತ ನಾವು ಯಾವುದನ್ನು ನೋಡ್ತಾ ಇದ್ದೀವೋ ಮೊದಲು, ಎಲ್ಲ ಕಡೆಗಳಲ್ಲೂ ಈ ಧಾನ್ಯಗಳನ್ನು ಬೆಳೀತಾಯಿದ್ರು. ಈ ಧಾನ್ಯಗಳನ್ನು ಬೆಳೀಲಿಕ್ಕೆ ನಾನೇನು ಹೇಳಿದ್ನಲ್ಲ, ನವಣೆ, ಸಜ್ಜೆ, ಸಾವಿ, ರಾಗಿ, ಬಹಳ ಕಡಿಮೆ ಮಳೆ ಬೀಳುವ ಪ್ರದೇಶದೊಳಗೂ ಈ ಧಾನ್ಯಗಳನ್ನು ಬೆಳೆಯುವುದು. ಅತ್ಯಂತ ಕಡಿಮೆ ಬಹಳ ಫಲವತ್ತಾದಂಥ ಜಮೀನು ಬೇಕಾಗಿಲ್ಲ ಇವುಗಳಿಗೆ. ಕಡಿಮೆ ಫಲವತ್ತಾದಂತಹ ಜಮೀನಿನೊಳಗೆ ಬೆಳಿಬೋದು. ಇವುಗಳಿಗೆ ಕೀಟಗಳ ಬಾಧೆ ಬಹಳ ಕಡಿಮೆ. ಹೌದಪ್ಪ, ಭಾಳ ಕೀಟದ ಬಾಧೆ ಆಯಿತು, ನಾವು ಅಂಥದ್ದು ಕೀಟನಾಶಕ ಬಳಸಬೇಕು, ಮತ್ತೊಂದು ಏನೇನೂ ಸಮಸ್ಯೆ ಇರಲಿಲ್ಲ. ಗೊಬ್ಬರ ಹಾಕಬೇಕಾಗಿಲ್ಲ. ಹಾಗೆಯೇ ಇಡೀ ಭಾರತದ ಉದ್ದಗಲಕ್ಕೂ ಬೆಳ್ಕೊಂಡು ತಿಂತಾ ಇದ್ವಿ ನಾವು. ಸುಮಾರು 75 ವರ್ಷಗಳ ಹಿಂದೆ ಹೆಚ್ಚು ಕಡಿಮೆ ಕೇವಲ ಅತ್ಯಂತ ಶ್ರೀಮಂತರನ್ನು ಹೊರತುಪಡಿಸಿದರೆ ನಾವು ಯಾವುದು ಭತ್ತದ ಅಕ್ಕಿ ಅಂತೀವೋ, ಭತ್ತದ ಅಕ್ಕಿಯಿಂದ ಮಾಡಿದಂಥ ಅನ್ನದ ಊಟ ಅಪರೂಪವಾಗಿತ್ತು. ತೀರ ಕಡಿಮೆ ಪ್ರಮಾಣದೊಳಗೆ ತಿಂಗಳಿಗೆ ಒಮ್ಮೆಯೋ ತಿಂಗಳಿಗೆ 2 ಸಲನೋ ಅದನ್ನು ತಿಂತಿದ್ವಿ ನಾವು, ಬಿಳಿ ಅಕ್ಕಿ ಅನ್ನ.
ಗೋಧಿಯ ಕೂಳು ಅಂತ ನಾವೇನಂತೀವಿ ಅದು ಹಬ್ಬದ ದಿವಸ ಮಾತ್ರ ಮಾಡುವಂಥದ್ದಾಗಿತ್ತು. ಹೊರತುಪಡಿಸಿದರೆ ಪ್ರತಿ ದಿವಸದ ಧಾನ್ಯ ಅಂದರೆ ಇವೇ ಆಗಿದ್ವು. ಇವುಗಳಲ್ಲಿ ಅದು ಭಾಳ ಸಣ್ಣ ಸಣ್ಣ ಕಾಳುಗಳಿವು, ಕಡಿಮೆ ಮಳೆಯಿಂದಲೂ ಬೆಳೆಯುವಂಥದ್ದು. ಹಾಗಾಗಿ ನಾರಿನಂಶ ಬಹಳ ಹೆಚ್ಚು, ಜೀವಸತ್ವಗಳ ಪ್ರಮಾಣ ಬಹಳ ಹೆಚ್ಚು, ಲವಣಾಂಶಗಳ ಖನಿಜ ಲವಣಗಳ ಪ್ರಮಾಣ ಬಹಳ ಹೆಚ್ಚು. ಭಾಳ ಗಟ್ಟಿಯಾದಂಥ ಕಾಳುಗಳು, ಸಣ್ಣ ಕಾಳುಗಳು. ಆದರೆ ಬ್ರಿಟಿಷರು ಏನು ಮಾಡಿದರು ಅನ್ನೋಕ್ಕಿಂತನೂ ಅಮೇರಿಕನ್ರು ಏನು ಮಾಡಿದರು, ಅಥವಾ ಇನ್ನೂ ಸರಿಯಾಗಿ ಹೇಳಬೇಕಂತಂದರೆ ಬಹುರಾಷ್ಟ್ರೀಯ ಆಹಾರದ ಕಂಪನಿಗಳು ಅವ್ರು ಏನು ಮಾಡಿದರು ಅಂದರೆ, 2 ಮಹಾಯುದ್ಧಗಳಾದವು. 1914ರಿಂದ ಶುರುವಾಗಿ 1918ರವರೆಗೆ, 1939ರಿಂದ ಶುರುವಾಗಿ 1945ರವರೆಗೆ 2 ಮಹಾಯುದ್ಧಗಳಾದವು. ಆಗ ಅನೇಕ ಬಹುರಾಷ್ಟ್ರೀಯ ಕಂಪನಿಗಳು ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡಿ ಈ ಬಣದವ್ರಿಗೂ ಕೊಟ್ಟರು, ಈ ಬಣದವ್ರಿಗೂ ಮಾರಾಟ ಮಾಡಿಕೊಂಡ್ರು. ಎರಡೂ ಕಡೆ ಮಾರಾಟ ಮಾಡಿಕೊಂಡು ತಾವು ದೊಡ್ಡ ಪ್ರಮಾಣದ ಲಾಭ ಮಾಡ್ಕೊಳ್ತಾ ಇದ್ದರು. ಮುಖ್ಯವಾಗಿ ನಾವು ಯಾವುದನ್ನು ಸಾರಜನಕ ಅಂತ ಕರಿತೀವಲ್ಲ, ನೈಟ್ರೋಜನ್, ಆ ಸಾರಜನಕ ಆರಾಮಾಗಿ ಬೇಕಾದಷ್ಟು ಸಿಗ್ತದೆ. ಆ ಸಾರಜನಕವನ್ನು ಉಪಯೋಗ ಮಾಡ್ಕೊಂಡ್ಬಿಟ್ಟು ಬಾಂಬ್ ತಯಾರು ಮಾಡ್ತಾಯಿದ್ರು. ಬಾಂಬಿನ ಮೂಲ ಘಟಕ TNT ಅಂತ ಅನ್ನೋದು, ಟ್ರೈನೈಟ್ರೋಟಾಲ್ವಿನ್ ಮೂಲ ಘಟಕ ಅದು. ಅದರಿಂದ ಬಾಂಬ್ ತಯಾರು ಮಾಡಲಿಕ್ಕೆ ಶುರು ಮಾಡಿದರು. ರಂಜಕ ಅಂತ ಕರಿತೀವಲ್ಲ, ಈಗಷ್ಟೇ ಕಡ್ಡಿಪೆಟ್ಟಿಗೆ ಇಲ್ಲೇ ಇತ್ತು ನೋಡ್ರಿ, ಇದೇನು ನಾವು ಕೊರೆದು ಬೆಂಕಿ ಹತ್ತಿಸಿಲ್ಲ, ಇದು ರಂಜಕ. ಇದು ಸುಲಭವಾಗಿ ಬೆಂಕಿ ಹತ್ತುವಂಥದ್ದು. ಈ ರಂಜಕವನ್ನು ಉಪಯೋಗ ಮಾಡಿಬಿಟ್ಟು ಸ್ಫೋಟಕಗಳನ್ನು ತಯಾರು ಮಾಡಿದರು, ಸಿಡಿಮದ್ದುಗಳನ್ನು ತಯಾರು ಮಾಡಿದರು. ಇವೆರಡನ್ನೂ ಎರಡೂ ಪಂಗಡದವ್ರಿಗೆ ಮಾರಾಟ ಮಾಡಿ ದೊಡ್ಡ ಪ್ರಮಾಣದೊಳಗೆ ಲಾಭ ಮಾಡ್ಕೊಳ್ತಾ ಇದ್ದರು. 1945ರೊಳಗೆ 2ನೇ ಮಹಾಯುದ್ಧ ಮುಗಿದೋಗ್ಬಿಡ್ತು. ಯುದ್ಧ ಮುಗಿದ ಮೇಲೆ ಇವರಿಗೆ ಶಸ್ತ್ರಾಸ್ತ್ರಗಳ ಮಾರಾಟ ನಿಂತು ಹೋಗಿಬಿಡ್ತು, ಲಾಭ ನಿಂತು ಹೋಗಿಬಿಡ್ತು. ಆವಾಗ ಅವರೇನು ತಲೆ ಓಡಿಸಿದ್ರಂದ್ರೆ, ಇನ್ನು ನಾವು ಬೇರೆ ಮಾರುಕಟ್ಟೆಗಳನ್ನು ಹುಡುಕಬೇಕು, ಬೇರೆ ವಸ್ತುಗಳನ್ನು ತಯಾರು ಮಾಡಬೇಕು. ಆಗ ಅವರು ಬೇರೆ ಬೇರೆ ದೇಶದ ಕೃಷಿ ತಜ್ಞರನ್ನು ಕರೆಸಿಕೊಂಡ್ರು. ನಮ್ಮಲ್ಲಿಯ ಕೃಷಿ ವಿಶ್ವವಿದ್ಯಾಲಯದ ಪ್ರೊಫೆಸರ್ಗಳನ್ನು ಅಮೇರಿಕಕ್ಕೆ 6 ತಿಂಗಳು 1 ವರ್ಷ ಕರೆಸಿಕೊಂಡು ಬಿಟ್ಟು, ನಾವು ನಿಮಗೆ ಸಾರಜನಕ ಕೊಡ್ತೀವಿ, ನಾವು ನಿಮಗೆ ರಂಜಕ ಕೊಡ್ತೀವಿ, ಇದರಿಂದ ಏನನ್ನು ತಯಾರು ಮಾಡಿ ಕೊಡಬಹುದು, ನೀವು ಸಂಶೋಧನೆ ಮಾಡಿ ನಮಗೆ ಹೇಳ್ರಿ ಅಂತ. ಆಗ ಈ ಕೃಷಿ ವಿಜ್ಞಾನಿಗಳು ಏನು ಮಾಡಿದ್ರು ಅಂದರೆ, ಇದೇ ಸಾರಜನಕವನ್ನು ಇಟ್ಕೊಂಡು ಬಿಟ್ಟು ಯೂರಿಯಾ ತಯಾರು ಮಾಡಿದರು. ಯೂರಿಯಾ ಅನ್ನೋ ಶಬ್ದನೇ ಯುರೀನ್ದಿಂದ ಬಂದಿರೋದು. ಮೂತ್ರದೊಳಗೆ ನೈಟ್ರೋಜನ್ ಇರ್ತದೆ, ಸಾರಜನಕ ಇರ್ತದೆ. ಸಾರಜನಕದಿಂದ ಯೂರಿಯಾ ತಯಾರು ಮಾಡಿದರು. ರಂಜಕದಿಂದ DDT ತಯಾರು ಮಾಡಿದರು. DDT ಅಂತನ್ನೋದು